ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನಾನು ಒಂದು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಆ ರೆಸಿಪಿ ಏನಪ್ಪ ಅಂದರೆ ಗಿನ್ನು. ಮೇ ಬಿ ಇದನ್ನು ಹಳ್ಳಿ ಕಡೆ ಇರೋರು ಮತ್ತು ಸಿಟಿಲಿರೋರು ತುಂಬ ತಿಂದಿರ್ತೀರ ಅನಿಸುತ್ತೆ. ಅದನ್ನು ಮಾಡಿ ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಇದ್ದೀನಿ. ಬನ್ನಿ ಮಾಡೋಣ. ಗಿನ್ನು ಮಾಡಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಇವಾಗ ನಾನು ಒಂದು ಬೌಲ್ನಲ್ಲಿ ಗೀಬದ ಹಾಲು ತೊಗೊಂಡಿದ್ದೀನಿ. ಇದು ಹಸು ಕರು ಹಾಕ್ದಾಗ ಬರುತ್ತಲ್ಲ ಫಸ್ಟ್ ಹಾಲು ಅದು. ನೆಕ್ಸ್ಟು ಹಾಲು ತೊಗೊಂಡಿದ್ದೀನಿ, ಪ್ಯಾಕೆಟ್ ಹಾಲು. ನಾನು ತೊಗೊಂಡಿರೋದು 1 ಲೀಟರ್ ಹಾಲು ತೊಗೊಂಡಿದ್ದೀನಿ. ಇಲ್ಲೆಲ್ಲ ಹಸು ಹಾಲು ಸಿಗದೇ ಇರೋದಕ್ಕೆ ನಾನು ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ. ನೀವು ಕೂಡ ಹಾಗೆ ಹಸು ಹಾಲು ಸಿಕ್ಕಿದ್ರೆ ಹಸು ಹಾಲು ಅಥವಾ ಪ್ಯಾಕೆಟ್ ಹಾಲು ತೊಗೋಬೇಕು. ನೆಕ್ಸ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಆದರೆ ಬೆಲ್ಲ, ಸಕ್ಕರೆ ಆದರೆ ಸಕ್ಕರೆ, ನಿಮ್ಮ ಈ ಅನುಕೂಲಕ್ಕೆ ತಕ್ಕಂಗೆ. ನೆಕ್ಸ್ಟು ನಾನು ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ. ಸೊ ನಾವೀಗ ಇಂಗ್ರೀಡಿಯೆಂಟ್ಸ್ ಏನು ಬೇಕಂತ ನೋಡಿದ್ದಾಯಿತು. ನೆಕ್ಸ್ಟು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನೀಗ ಫಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ನಲ್ಲಿ 1 ಲೀಟರ್ ಹಾಲು ಹಾಕ್ಕೊತಾ ಇದ್ದೀನಿ. ಈ ಹಾಲಿಗೆ ಯಾವುದೇ ನೀರು ಕೂಡ ಮಿಕ್ಸ್ ಮಾಡೋಂಗಿಲ್ಲ, ಇದು ಇಂಪಾರ್ಟೆಂಟು. ನೀರು ಸ್ವಲ್ಪ ಒಂದು ಡ್ರಾಪ್ ಕೂಡ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಚೆನ್ನಾಗಿ ಬರಲ್ಲ. ನೆಕ್ಸ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ನಾನು ಬೆಲ್ಲನಾರ ಆಯಿತು, ಸಕ್ಕರೆನಾರ ಆಯಿತು, ನಿಮಗೆ ಯಾವ್ದು ಕಂಫರ್ಟಬಲ್ ಇದೆ ಅದು ತೊಗೋಬೋದು. ಅದನ್ನು ನಾನು ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 1 ಬೌಲು ಗೀಬದ ಹಾಲು ತೊಗೊಂಡಿದ್ದೀನಿ. 1 ಲೀಟರ್ಗೆ 1 ಬೌಲ್ ಗೀಬದ ಹಾಲು ಥರ ತೊಗೊಂಡಿದ್ದೀನಿ. ಸೊ ನೀವು 1/2 ಲೀಟರ್ ತೊಗೊಂಡ್ರೆ ಒಂದು 1/2 ಬೌಲು ಗೀಬದ ಹಾಲು ಹಾಕ್ಕೊಬೇಕು. ನೆಕ್ಸ್ಟು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಅದ್ರ ಜೊತೆಗೆ. ನೆಕ್ಸ್ಟು ನಾನು ಕಾಫಿ ಮಾಡೋಂಥ ಜರಡಿ ಇರುತ್ತಲ್ವ, ಅದರಲ್ಲಿ ನಾನು ಹಾಲನ್ನ ಇನ್ನೊಂದು ಬೌಲ್ಗೆ ಸೋಸ್ಕೊತಾ ಇದ್ದೀನಿ. ಯಾಕೆ ಸೋಸ್ಕೊತಾ ಇದ್ದೀನಿ ಅಂತ ಅಂದರೆ, ನಾವು ಬೆಲ್ಲ ಹಾಕಿರ್ತೀವಲ್ವ, ಅದರಲ್ಲಿ ಏನಾರು ಚಿಕ್ಕ ಚಿಕ್ಕ ಕಲ್ಲು ಅಥವಾ ಬೇರೆ ಏನಾದ್ರು ವೇಸ್ಟ್ ಇದ್ದರೆ ಅದೆಲ್ಲ ನೀಟಾಗಿ ಫಿಲ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ಜರಡಿ ಇದು ಮಾಡಿದೆ. ನೆಕ್ಸ್ಟು ನಾನು ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೆ, ಏಲಕ್ಕಿ ಹಾಕ್ತಾಯಿದ್ದೀನಿ. ಸೊ ಈಗ ನೋಡಿ, ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಸ್ವಲ್ಪ ಕೆಳಗಡೆ ಸ್ವಲ್ಪನೇ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ನಾವು ಇಡ್ಲಿನ ಯಾವ ಥರ ಬೇಯಿಸ್ತೀವಿ ಗೊತ್ತಲ್ವ, ಅದೇ ಥರ ಜಸ್ಟ್ ಒಂದು 20 to 30 ಮಿನಿಟ್ಸ್ ಅದು ಬಾಯ್ಲ್ ಆದ್ರೂ ಚೆನ್ನಾಗಿ ಬರುತ್ತೆ. ಬಟ್ ನಾನು ಕುಕ್ಕರಲ್ಲಿ ಇಟ್ಟರೆ ನನ್ನ ಇದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಒನ್ ವಿಷಲ್ ಅಥವಾ 2 ವಿಷಲ್ ಹಾಕ್ಸ್ತಾಯಿದ್ದೀನಿ. ಸೊ ನಿಮಗೆ ಕಂಫರ್ಟಬಲ್, ನೀವು ಇಡ್ಲಿ ಪಾತ್ರೆಲಾದರೂ ನೀವು ಮಾಡ್ಕೋಬೋದು. 30 ಮಿನಿಟ್ಸ್ ಆದರೆ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫೈನಲ್ಲಾಗಿ ಗಿನ್ನು ಈ ಥರ ಬರುತ್ತೆ. ನೀವು ವಿಷಲ್ ಆಗಲಿ ಅಥವಾ ಗಿನ್ನು ಒಂದು 30 ಮಿನಿಟ್ಸ್ ಬೆಂದಾದಮೇಲೆ ಇಮಿಡಿಯೇಟಾಗಿ ನೀವು ಓಪನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ನೀಟಾಗಿ ಅಬ್ಸರ್ವ್ ಆಗಬೇಕು ಎಲ್ಲ. ಇಲ್ಲಾಂದರೆ ನೀವು ಆವಾಗಲೇ ಓಪನ್ ಮಾಡಿಬಿಟ್ರಿ ಅಂದರೆ ಅಷ್ಟು ಚೆನ್ನಾಗಿರಲ್ಲ, ನೀರು ಥರ ಇರುತ್ತೆ. ಸೊ ಬೆಟರ್ ಅಂದರೆ ನೀವು ನೈಟ್ ಮಾಡಿ ಮಾರ್ನಿಂಗ್ ಓಪನ್ ಮಾಡಿ ತಿನ್ನೋದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಇಲ್ಲಾಂದರೆ ನೀವು ಮಾರ್ನಿಂಗೇ ಮಾಡಿ ಆಗಲೇ ತಿನ್ನಬೇಕಂದ್ರೆ ಒಂದು 3 hours ಆದ್ರೂ ಗ್ಯಾಪ್ ಕೊಡಿ, ಆಮೇಲೆ ಚೆನ್ನಾಗಿ ಬಂದಿರುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಬಂದಿದೆ ಗಿನ್ನು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮ ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇದನ್ನು ನೀವು ರೊಟ್ಟಿ ಅಥವಾ ಚಪಾತಿ ಯಾವುದ್ರ ಜೊತೆಗಾದ್ರೂ ತಿನ್ಬೋದು, ಇಲ್ಲಾಂದರೆ ಹಾಗೇನೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಯಾವಾಗಲೂ ಸಿಗಲ್ಲ ಇದು. ಹಸು ಯಾವಾಗ ಕರು ಹಾಕಿ ಗೀಬದ ಹಾಲು ಇರುತ್ತಲ್ವ, ಆವಾಗ ಮಾತ್ರ ಇದು ತುಂಬ ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು. ನೋಡಿದ್ರಲ್ಲ, ಇದಾಗಿತ್ತು ಗಿನ್ನು ಯಾವ ಥರ ಮಾಡೋದಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ನಿಮಗಿನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಆದಷ್ಟು ಆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಜೊತೆಗೆ ಗಿಣ್ಣು ಯಾರ್ಯಾರಿಗೆಲ್ಲ ಗೊತ್ತು, ಮೊದಲು ಯಾರ್ಯಾರು ಗಿಣ್ಣು ತಿಂದಿದ್ದೀರಾ ಅವರು ಕೂಡ ಕಮೆಂಟ್ಸ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಗಿಣ್ಣು ಗೊತ್ತಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್ ಗಾಯ್ಸ್.